ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ನಾನು ಈಗ ಸ್ವಲ್ಪ ಬೆಳಗ್ಗೆನೇ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ರೀ. ಸ್ವಲ್ಪ ಕೆಲಸ ಇತ್ತು. ಆಟೋದನ್ಗೆ ಬರೋಕ್ಕೆ ಹೇಳಿದ್ದೀನಿ ರೀ. ಈಗ 10:30 ಅಂದರೆ ನಾನು ಹೋಗ್ಬೇಕು ರೀ. ಅದಕ್ಕೆ ಬೆಳಗ್ಗೆದೆಲ್ಲ ಟಿಫಿನ್ ಮಾಡಿದೆ ರೀ. ಸ್ವಲ್ಪ ಟಿಫಿನ್ ಮಾಡಿದೆ ಮತ್ತು ರಾಗಿ ಅಂಬ್ಲಿನೂ ಸ್ವಲ್ಪ ಕುಡಿದೆ ರೀ. ಕುಡಿದು ಮತ್ತು ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿರಿ. ಹೊರಗಡೆ ಹೋಗ್ಬೇಕಂತ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ನನಗೇನಾದರೂ ಹಿಂಗೆ ಯಾವುದಾದ್ರು ಏನಾದ್ರು ಕೆಲಸ ಆಗಬೇಕಾಗಿತ್ತು ಅಂತಂದ್ರೆ ಅದು ಮಾಡುವವರೆಗೆ ನಂಗೆ ಸಮಾಧಾನ ಇರಲ್ಲ ರೀ. ಅದಕ್ಕೆ ಅದು ಒಂದು ಕೆಲಸ ಮಾಡಿ ಬರೋಣ ಅಂಥೇಳಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ರೀ. ಮನೇಲಿ ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಹಾಗೆ ಇತ್ತು ರೀ ಪೆಂಡಿಂಗ. ಅದನ್ನು ಹಾಗೆ ಬಿಟ್ಟಿರಿ ನಾನು ಬಂದ್ ಮಾಡ್ಕೊಳ್ಳೋಣ ಅಂಥೇಳಿ. ಯಾಕಂದರೆ ಬಿಸಿಲೊಂದು ಭಾಳ ಬರ್ತಾಯಿತ್ತು ನೋಡಿರಿ. ಬಿಸಿಲು 11 ಗಂಟೆ ಅಂದ್ರೆ ತುಂಬ ಬಿಸಿಲು ಶುರು ಆಗಿಬಿಡ್ತಿದ್ರಿ. ಏನು ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ರೀ ಬಿಸಿಲಿಗೆ. ಹೀಗಾಗಿ ಜಲ್ದಿ ಹೋಗಿ ಬರೋಣ, ಹೋಗಿ ಬೇಗ ಮುಗಿಸ್ಕೊಂಡು ಮತ್ತೆ ಬಿಸಿಲು ಅನ್ನೋಷ್ಟರಲ್ಲಿ ಬೇಗ ಮನೆಗೆ ಬರೋಣ, ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬರೋಣ ಅಂಥೇಳಿ ವಿಚಾರ ಮಾಡಿ ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಈ ಬಿಸಿಲು ಯಾವಾಗ ಮುಗೀತಪ್ಪ ಅನಿಸ್ತದೆ ನೋಡಿರಿ. ಈ ಬಿಸಿಲಿಗಿನ ಜಾಸ್ತಿ ತಿಂದರೂ ತ್ರಾಸ ಆಗ್ತದೆ ರೀ, ತಿನ್ನಲಿಲ್ಲ ಅಂದರೂ ತ್ರಾಸ ಆಗ್ತದೆ. ಮತ್ತು ಜಾಸ್ತಿ ಲಿಕ್ವಿಡೇ ಜ್ಯೂಸು ಎಲ್ಲ ಎಳನೀರು ಹಿಂಗೆ ಕುಡಿತಾ ಇರ್ಬೇಕು ಅನ್ನಿಸ್ತದೆ ರೀ. ಮತ್ತು ಹೀಗಾಗಿ ನನಗೂ ನೋಡಿರಿ ತಲೆ ಕೂದಲಾಸದಕ್ಕೆ ಪೋನಿ ಕಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಭಾಳ ಸೆಕೆ ಆಗ್ತಿರ್ತಲ್ಲ, ಅದಕ್ಕೆ ಕೂದಲಾನು ಎಲ್ಲ ಕಟ್ಕೊಂಡ್ಬಿಡ್ತೀನಿ ರೀ ಮ್ಯಾಲನ, ಸೆಕೆ ಆಗೋದಿಲ್ಲ ಅಂಥೇಳಿ. ಮತ್ತು ಇದೇ ಕಾಟನ್ ಡ್ರೆಸ್ ಹಾಕ್ಕೊಂಡೇನಿ ನೋಡಿರಿ. ವೈಟ್ ಇದು ಕಾಟನ್ ಇತ್ತು ರೀ, ಭಾಳ ಸೆಕೆ ಆಗಂಗಿಲ್ಲ ಅಂತ ಇದನ್ನ ಹಾಕ್ಕೊಂಡೇನಿ ನೋಡಿರಿ. ಮತ್ತು ಈ ಹೊರಗೆ ಹೋಗಿ ಬಂದು ಮತ್ತು ಮನ್ಯಾಗ ಏನಿದೆ ಅದು ಕೆಲಸ ನೋಡ್ಬೇಕು ರೀ ನಾನು. ಆಟೋದವರು ಬಂದಿದ್ದರು, ಫೋನ್ ಮಾಡಾಕತ್ತಿದ್ರು ಅವರು. ಮತ್ತು ನಾನು ಸ್ವಲ್ಪ ಇದು ಪೌಡ್ರೆಲ್ಲ ಹಚ್ಕೊಂಡು ಮತ್ತು ರೆಡಿಯಾಗಿ ನಾನು ಕನ್ನಡಿಯಲ್ಲೇ ನಾನು ಔಟ್ಫಿಟ್ ನಾನೇ ನೋಡ್ಕೊಳ್ತೀನಿ ನೋಡಿರಿ. ಮಗಳು ತೋರಿಸ್ತಾಳ್ರಿ. ಈಗ ಯಾರಿಲ್ಲ ನಾನೇ ನೋಡ್ಕೊಳ್ತೀನಿ ರೀ. ಅದು ಒಂದು ರೂಢಿಯಾಗಿಬಿಟ್ಟಿದ್ರಿ ನನಗೆ. ರೆಡಿ ಆದ ತಕ್ಷಣ ಕನ್ನಡಿಯಲ್ಲಿ ನಾನು ಔಟ್ಫಿಟ್ ನಾನೇ ನೋಡ್ಕೋಬೇಕಂತೇಳಿ. ಈಗ ಅಂತೂ ಬಿಸಿಲಿಗೆ ರೀ, ಬೆಳಗ್ಗೆ ಆದ ತಕ್ಷಣ ಎಲ್ಲ ಮೊದಲು ಗ್ಯಾಲ್ರಿ ಇದು ಬಾಗಿಲ ಎಲ್ಲ ಓಪನ್ ಇಡ್ತೀನಿ ರೀ. ಮನೆಯದು ನಮ್ಮ ಬಾಗಿಲ ಇದು ಓಪನ್ ಇಡ್ತೀನಿ ರೀ, ಗಾಳಿ ಬರಲಿ ಅಂತ. ಇಲ್ಲಾಂದು ಭಾಳ ಕೆಟ್ಟ ಸೆಕೆ ಆಗ್ತಿರ್ತೈತಿ. ಬೆಳಗ್ಗೆನೂ ಸ್ವಲ್ಪ ಬೇಗ ಎಚ್ಚರ ಆಗಿಬಿಡ್ತೈತಿ ರೀ ಬಿಸಿಲಿನ ಸೆಕೆಗೇನ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ರೂ ಮಲ್ಕೊಳಕ್ಕೆ ಆಗಂಗಿಲ್ಲ ರೀ. ನೋಡಿರಿ, ಸ್ವಲ್ಪ ರೆಡಿಯಾಗಿ ನಂದು ಔಟ್ಫಿಟ್ ನಾನೇ ನೋಡ್ಕೊಳ್ತಾ ಇದ್ದೇನೆ ನೋಡಿರಿ. ನೀನು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನು ರೀ. ಇದರಿಂದನೇ ನನಗೂ ಸ್ವಲ್ಪ ಎಲ್ಲ ಟೈಮ್ ಪಾಸ್ ಆಗ್ತದೆ ರೀ ವ್ಲಾಗ್ ಸಲುವಾಗಿ. ಇದೆಲ್ಲ ಕೆಲಸ ಇರ್ತದಲ್ರಿ. ಈಗ ನೋಡಿರಿ, ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಆಟೋದವರು ಬಂದಿದ್ದರು ಕೆಳಗೆ. ಅಲ್ಲಿ ಹೊರಗಡೆ ಕೆಲಸ ಇದೆ ಅಂತ ಹೇಳಿದ್ನಲ್ರಿ, ಅಲ್ಲಿ ಹೋಗ್ತಾಯಿದ್ದೀನಿ ರೀ. ಅದೇ ಆಟೋದವರು ಅದೇ ಹೇಳ್ತಾಯಿದ್ರು, ಬಿಸಿಲು ಭಾಳ ಐತ್ರಿ ಈ ಸಾರಿ ಅಂತೇಳಿ. ನಾನು ಅದೇ ಬಿಸಿಲಿನ ಬಗ್ಗೆನೇ ಮಾತಾಡ್ತಾ ಹೋಗ್ತಾಯಿದ್ದೀವಿ ರೀ. ಅಷ್ಟು ಆಟೋದಲ್ಲಿ ಹೋಗ್ಬೇಕಾದ್ರೆ ಸೆಕೆ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿರಿ ಸ್ವಲ್ಪ. ಮತ್ತು ಆಟೋದಲ್ಲಿ ಗಾಳಿ ಬರ್ತಾಯಿತ್ತು ಸ್ವಲ್ಪ ಹೋಗ್ಬೇಕಾದ್ರೆ. ಇದು ಹಾದಿಯಲ್ಲಿ ಹೋಗಬೇಕಾದ್ರೆ ಇದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನು ನೋಡಿರಿ. ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಲ್ರಿ, ಆ ರೂಟಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಾವು ಲಾಗರ್ ಅಂದಮೇಲೆ ನಿಮ್ದು ಲಾಗಿಂಗ್ ಕೆಲಸ ಇರ್ತದಲ್ರಿ. ನಾವು ಎಲ್ಲಿ ಹೋದರೂ ಎಲ್ಲಿ ಬಂದರೂ ಎಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀವಿ ರೀ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಲಿ, ನಾವೆಲ್ಲಿ ಹೋಗಿದ್ವಿ, ಎಲ್ಲಿ ಬಂದಿದ್ವಿ, ನಾವು ಏನು ಮಾಡ್ತೀವಿ ಅನ್ನೋ ಸಲುವಾಗಿ ಎಲ್ಲ ಪ್ರತಿಯೊಂದು ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ರೀ. ನಮ್ಮ ಮನೆ, ನಮ್ಮ ಫ್ಯಾಮಿಲಿದೆಲ್ಲನೂ ಹಾಕ್ತಾ ಇರ್ತೀನಿ ರೀ. ಏನಾದ್ರು ಫಂಕ್ಷನ್ ಇದ್ದರೆ ಏನಿದ್ರೆ ಅಕಸ್ಮಾತ್ ಬೇರೆದವ್ರದ್ದು ಏನಾದರೂ ಮಾಡಬೇಕಾದ್ರೂ ನಾನು ಕೇಳೇ ಹಾಕ್ತೀನಿ ರೀ. ಯಾಕಂದ್ರೆ ಅವ್ರು ಹಾಕಂದ್ರೆ ಮಾತ್ರ ಹಾಕ್ತೀನಿ ರೀ. ಹಾಗೆ ಎಲ್ಲರದು ವಿಡಿಯೋ ಮಾಡಿ ಎಲ್ಲರದು ಹಾಕಂಗಿಲ್ಲ ರೀ ನಾನು. ನಮ್ಮದು ವಿಷಯ ತುಂಬ ಇರ್ತದೆ ರೀ ವ್ಲಾಗ್ ಮಾಡಬೇಕಾದ್ರೆ. ಅಷ್ಟೇ ಹಾಕ್ತಾ ಇರ್ತೀನಿ ರೀ ನಮ್ಮ ಲಾಗಿನ್ ವಿಷಯ. ಯಾಕಂದರೆ ಕೆಲವೊಬ್ಬರು ಒಪ್ತಾರೆ, ಕೆಲವೊಬ್ರು ಒಪ್ಕೊಳ್ಳಲ್ಲ ರೀ. ಅದಕ್ಕೆ ಹೆಂಗೆ ಅಂತ ಎಲ್ಲರದು ಹಾಕಕ್ಕೆ ಹೋಗೋದಿಲ್ಲ ರೀ. ನಾವು ಕೆಲವೊಬ್ರದ್ದು ಕೇಳೇ ಹಾಕಿರ್ತೀನಿ ರೀ.
ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ ರೀ, ವ್ಲಾಗ್ ಮಾಡ್ತಾರಲ್ಲ ಹಾಂ ಹಾಕಲಿ ಬಿಡು ಅಂತ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ. ಕೆಲವೊಬ್ಬರು ನಮ್ಮದು ಬೇಡ ನಿಮ್ಮದು ಬೇಡ, ನಮ್ದು ಹಾಕಬೇಡ್ರಿ, ನಮ್ದು ಯಾಕೆ ಹಾಕ್ತೀರಿ ಹಿಂಗೆಲ್ಲ ಕೇಳ್ತಿರ್ತಾರೆ ರೀ. ಅದಕ್ಕೆ ಯಾರನ್ನೂ ಜಾಸ್ತಿ ನಾನು ವ್ಲಾಗದಲ್ಲಿ ಹೊರಗಿನವ್ರನ್ನ ತೊಗೊಳಂಗಿಲ್ಲ ರೀ. ನಮ್ಮ ಮನೆಯವ್ರದ್ದು, ನಮ್ಮ ಸಂಬಂಧಿಕರು, ನಮ್ಮ ಫ್ಯಾಮ್ಲಿ ಬಗ್ಗೆನೇ ಹಾಕ್ತಾಯಿರ್ತೀನಿ ರೀ. ಇದು ನೋಡಿರಿ ಬಂದೆ ನಾನು, ಎಲ್ಲಿ ಬರಬೇಕು ಇಲ್ಲಿ ಬಂದೆ ನೋಡಿರಿ. ಅಂದ್ರೆ ಇಲ್ಲಿ ನನ್ನ ಮಗಳದ್ದು ಪಾಸ್ಪೋರ್ಟ್ ವೆರಿಫಿಕೇಷನ್ ಸಲುವಾಗಿ ಇವರು ಪೊಲೀಸ್ ಸ್ಟೇಷನ್ಗೆ ಆಕಿಗೆ ಫೋನ್ ಮಾಡಿ ಕರೆದಿದ್ರಂತ. ಆಕೆ ಇನ್ನೂ ಬೆಂಗಳೂರಲ್ಲಿ ಇದ್ಲು ರೀ. ಅದಕ್ಕೆ ಆಕಿ ಮಮ್ಮಿ ನೀ ಹೋಗಿ ಬಾ ಮತ್ತು ನಂಗೆ ಒಂದು ವಾರ ಟೈಮ್ ಬೇಕು ಅಂತ ಹೇಳಿದ್ಲು ರೀ. ಅದಕ್ಕೆ ನಾನು ಬಂದು ಇಲ್ಲಿ ಸ್ಟೇಷನ್ನಲ್ಲಿ ಅವ್ರಿಗೆ ಪೊಲೀಸರಿಗೆ ಭೇಟಿಯಾಗಿ ಹೇಳಿದೆ, ಒಂದು ವಾರ ಟೈಮ್ ಕೊಡ್ರಿ, ಒಂದು ವಾರ ನಂತರ ಬಂದು ಭೇಟಿ ಆಗ್ತೀವಿ ರೀ ಅಂತ ಹೇಳಿದ್ರಿ. ಅವ್ರು ಆಯ್ತು ಮೇಡಮ್ ಬರ್ರಿ ಅಂತ ಹೇಳಿದ್ರಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಹಾದಿಲಿ ಬರಬೇಕಾದ್ರೆ ಎಳ್ನೀರು ಇದ್ದವು ರೀ, ಇವು ಕಡಿಮೆ ರೇಟ್ ಒಳಗೆ ಸಿಗ್ತಾಯಿತ್ತು ರೀ. ಅದಕ್ಕೆ ಮತ್ತು ಅಲ್ಲೇ ಒಂದು ಎಳ್ನೀರು ಕುಡಿದ್ರಿ, ಮತ್ತು ಮನೆಗೆ ಪಾರ್ಸಲ್ ಒಂದು 5 ತೊಗೊಂಡ್ಬಂದೆ ರೀ. ನೋಡೋಕೆ ಸಣ್ಣ ಸಣ್ಣದವ್ರಿಗೆ ಸ್ವಲ್ಪ ನೀರು ಭಾಳ ಇತ್ತು ರೀ. ಇದ್ರೊಳಗೆ ಕೊಬ್ಬರಿನೂ ಇತ್ತು ರೀ, ಎಳೆ ಕೊಬ್ಬರಿ, ಮತ್ತು ಇಲ್ಲಿ ಎಳ್ನೀರನ್ನು ಸ್ವಲ್ಪ ತೊಗೊಂಡೆ ನೋಡಿರಿ. ಆಟೋದವನು ಕಾಯ್ತಾ ಇದ್ದಾರೆ ಅಲ್ಲಿ, ಅವ್ರಿಗೆ ಹೇಳಿ ನಿಂದಿರ್ಸಿದ್ದೆ ನಾನು. ಬಿಸಿಲಲ್ರಿ ಎಳ್ನೀರು ಭಾಳ ಬೇಕಾಗ್ತದೆ. ಮತ್ತು ಮನೆ ಕಡೆ ಹೇಳಿದ್ರೆ 50 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ, ಇಷ್ಟ ಸೇಮ್ ಎಳ್ನೀರು ರೀ. ಅದಕ್ಕೆ ಇಲ್ಲಿ ಸ್ವಸ್ತಲ್ಲಿ ಸಿಗ್ತಲ್ಲ ಅಂಥೇಳಿ ಇಲ್ಲಿ ಒಂದು ಎಳ್ನೀರು ಕುಡಿದು ಮತ್ತು ಮನೆಗೂ ಪಾರ್ಸಲ್ ತೊಗೊಂಡು ಬಂದೀನಿ ನಾನು. ಭಾಳ ಮಂದಿನೂ ತೊಗೊಳ್ತಾ ಇದ್ದರು ಎಳ್ನೀರು, ಮನೆಗೂ ಪಾರ್ಸಲ್ ತೊಗೊಂಡು ಹೊಂಟಿದ್ದರು ರೀ. ನಾನು ಎಲ್ಲ ತೊಗೊಂಡು ಮತ್ತು ವಾಪಸ್ ಮನೆಗೆ ಬರಾಕತ್ತೀನಿ ನೋಡಿರಿ. ಆಟೋದೊಳಗೆ ಆಟೋ ಇತ್ತಂತೆ, ಮತ್ತು ಅವು ಎಳ್ನೀರು ಎಲ್ಲ ಮತ್ತು ಗಾಡಿ ಒಳಗೆ ಹಾಕ್ಕೊಂಡು ಬಂದೀನಿ ರೀ. ಮನೆಗೆ ಮಠ ಒಯ್ಯಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ. ಮತ್ತು ಹಂಗೆ ನೀರಿನ ಬಾಟಲ್ ತೊಗೊಂಡು ಹೋಗಿದ್ನಿ ರೀ. ಯಾಕಂದರೆ ಬಿಸಿಲು ಭಾಳ ಇತ್ತಲ್ರಿ, ಎಲ್ಲಿ ಮತ್ತು ಹೊರಗೆ ರೊಕ್ಕ ಕೊಟ್ಟು ನೀರಿನ ಬಾಟಲ್ ತೊಗೋದಂತೇಳಿ ಮನ್ಯಾಗಿಂದ ನೀರಿನ ಬಾಟಲ್ ತೊಗೊಂಡು ಹೋಗಿದ್ದೆ ರೀ. ಮತ್ತು ನೀರು ಕುಡಿತಾನೆ ಬಂದೆ. ಈ ಬಿಸಿಲಲ್ಲಿ ನಮ್ಮ ಆರೋಗ್ಯ ನಾವು ನೋಡ್ಕೊಂಡಿರ್ಬೇಕು ನೋಡಿರಿ ಭಾಳ. ನೋಡಿರಿ ಎಳ್ನೀರು ಎಲ್ಲ ಗಾಡಿಯಲ್ಲೇ ಹಾಕ್ಕೊಂಡು ಬಂದಿರಿ. ಎಷ್ಟು ನೀರು ಕುಡಿಲಿ ಏನು ಮಾಡಲಿ, ಮತ್ತು ಒಂದು ನಮೂನಿ ಬಿಸ್ಲಿಗೆ ತ್ರಾಸ ಆಗ್ತಾನೆ ಇರ್ತದೆ ರೀ. ಸಂಜೆ ಆದಂಗೆ ಆರಾಮಾಗ್ತದೆ ನೋಡಿರಿ. ಇಲ್ಲಿ ಮನೆಗೆ ಬಂದೆ ನೋಡಿರಿ. ಮನೆಗೆ ಬಂದೆ, ಆಕಿ ಕೆಲಸದವರು 2 ದಿನ ಬರೋಂಗಿಲ್ಲ ಅಂತ ಹೇಳಿದ್ರಿ ಅವ್ರು. ಅದಕ್ಕೆ ಯಾರ್ದೋ ಸಂಬಂಧಿಕರ ಮದುವೆ ಐತಂತ ಹೋಗಿದ್ಲಿ ರೀ. ಮತ್ತು ಈ ಪಾತ್ರೆ ಸ್ವಲ್ಪ ಬಿದ್ದಿದ್ದೆ, ನಾ ತೊಳ್ಕೊಂಬಿಟ್ರೆ ಅವಾಗ ನನಗೆ ಭಾಳ ಬೀಳಲ್ಲ ಅಂಥೇಳಿ 1-2 ಪಾತ್ರೆ ಬಿದ್ದಿದ್ದು ನಾ ತೊಳ್ಕೊಳಿಕತ್ತೇನೆ ನೋಡಿರಿ. ಬಂದೆ, ಟಿಫಿನು ಮಾಡಿ ಹೋಗಿದ್ನಲ್ರಿ. ಬಂದ ಕೆಲಸ ಒಂದು ಸ್ವಲ್ಪ ರಾಗಿ ಅಂಬ್ಲಿ ರೆಡಿ ಮಾಡಿ ಇಟ್ಟಿದ್ದೆ. ಅದಕ್ಕೆ ಇದನ್ನೆಲ್ಲ ಪಾತ್ರೆ ತೊಳೆದಿಟ್ಟು ಕುಡಿಯೋಂಥ ರಾಗಿ ಅಂಬ್ಲಿ ಅಂಥೇಳಿ ಸ್ವಲ್ಪ ಬಿಸಿ ಇತ್ತು ರೀ. ಅದನ್ನೊಂದು ತಾಟದೊಳಗೆ ಹಾಕಾಕಿಟ್ಟೆ ಇಟ್ಟು ನೋಡಿರಿ, ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನಿಸ್ತೈತೆ ರೀ. ನನಗೂ ನಾನೇ ಮಾಡ್ಕೊಳ್ಳೋ ಅನಿಸ್ತೈತಿ. ಒಂದೊಂದು ಸರಿ ಏನಾಗ್ತದೆ, ನಮಗೆ ಬೇಕಂದಾಗ ಕೆಲಸದವ್ರು ಸಿಗೋದಿಲ್ಲ ರೀ. ಅದ್ರ ಸಲುವಾಗಿ ಮತ್ತೆ ಕೆಲಸದವ್ರನ್ನ ಬಿಡಿಸ್ತಾ ಇಲ್ಲ ರೀ. ನಾನು ಮಾಡಲಿ ಬಿಡಂತ ಸುಮ್ಮನೆ ಇದ್ದೀನಿ. ನನಗೇನು ಕೆಲಸ ಮಾಡ್ಕೊಳಕ್ಕೆ ಭಾಳ ಅನಿಸಲ್ಲ. ಆದರೂ ಒಮ್ಮೊಮ್ಮೆ ಒಬ್ಬಳೇ ಇರ್ತೀನಲ್ರಿ, ಏನಾದ್ರು ಹುಷಾರಿಲ್ಲ ಅಂತಂದಾಗ ಪೂರ ಹಾಸಿಗೆ ಮಲ್ಕೊಂಡು ಟ್ಯಾಬ್ಲೆಟ್ ಅದು ತೊಗೊಂಬಂದೆ ಬರೀ ಮಾಡಿ ತಿನ್ನೋದು ಅವಾಗ ತ್ರಾಸ ಆಗ್ತಿರ್ತೈತೆ ರೀ. ಯಾಕಂದ್ರೆ ಬಂದು ಇಲ್ಲಿ ಇರೋರು ಯಾರು ಇರಲ್ರಿ, ಎಲ್ಲರೂ ಅವ್ರ ಕೆಲಸದಲ್ಲಿ ಬೀಜಿ ಆಗಿಬಿಟ್ಟಾರಲ್ರಿ. ಅದ್ರ ಸಲುವಾಗಿ ಮತ್ತೆ ಇರಲಿ, ಕೆಲಸದವ್ರು ಬಂದು ಹೋದ್ರಂದ್ರೆ ಒಂದು ಸ್ವಲ್ಪ ನನಗೆ ಹಗರ ಆಗ್ತದೆ ಅಂಥೇಳಿ ಅವ್ರಿಗೆ ಹಚ್ಬಿಟ್ಟೇನೆ ನೋಡಿರಿ ಕೆಲಸದವ್ರಿಗೆ. ಇವತ್ತು ಅವ್ರು ಬಂದಿಲ್ಲ, ಮತ್ತು 2 ದಿನ ಮತ್ತು ನಾನೇ ಮಾಡ್ಕೋಬೇಕಲ್ರಿ. ಅದಕ್ಕೆ ಸ್ವಲ್ಪ ಮೊದಲು 2 ಬಿದ್ದಿದ್ದು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ರೀ. ನೀರನ್ನು ಏನು ಪ್ರಾಬ್ಲಮ್ ಇಲ್ಲ ರೀ ನಮಗೆ ಬೇಸಿಗೆ ಅಂದ್ರೂ. ಯಾಕಂದರೆ ಅಪಾರ್ಟ್ಮೆಂಟಲ್ಲಿ 24 hours ನೀರು ಇರತ್ತೈತೆ ರೀ. ಟ್ಯಾಂಕಿಂದ ತಂದು ಹಾಕ್ತಾರೆ ಹೊರಗಿಂದನೂ ಕಡಿಮೆ ಇದ್ರೂ. ಹೀಗಾಗಿ ಅಷ್ಟು ನೀರಿಂದ ಏನು ತ್ರಾಸ ಬರೋಂಗಿಲ್ಲ ರೀ ಇಲ್ಲಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ನೋಡಿರಿ. ಪಾತ್ರೆ ಎಲ್ಲ ತೊಳ್ಕೊಂಡು ಅವ್ರ ಕೆಲಸದವರೆಲ್ಲ ಇಷ್ಟೆಲ್ಲ ಏನು ಮಾಡೋಂಗಿಲ್ಲ ರೀ. ಅವ್ರಿಗೆ ಏನು ಇರ್ತೈತಿ, ಪಾತ್ರೆ 2 ಇರ್ತಾವಲ್ಲ ರೀ, ಅಷ್ಟೇ ತೊಳೆದಿಟ್ಟು ಹೋಗ್ಬಿಡ್ತಾರೆ ರೀ. ಎಕ್ಸ್ಟ್ರಾ ಮಾಡೋಂಗಿಲ್ಲ ರೀ. ಎಕ್ಸ್ಟ್ರಾ ಏನಾರು ಹೇಳಿದ್ರೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ರೀ ಅವ್ರು. ಅದಕ್ಕೆ ಅವ್ರಿಗೇನು ಹೇಳೋಕೆ ಹೋಗೋದಿಲ್ಲ ರೀ. ನಂದು ಹೆಂಗೈತೆ ನಾ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ. ಅವ್ರಿಗೆ ಏನೈತೆ ಅಷ್ಟೇ ಮಾಡಿ ಹೋಗ್ಲಿ ಬಿಡ ಸುಮ್ಮನೆ ಆಗಿಬಿಡ್ತೀನಿ ರೀ ನಾನು. ಈ ಚಲೋ ಅದ ರೀ ನಮ್ಮ ಮನೆಗೆ ಬರೋರು ಕೆಲಸದವರು ರೀ. ಅವ್ರಿಗೂ ನಾ ಏನು ಹೇಳಕ್ಕೆ ಹೋಗೋದಿಲ್ಲ ರೀ. ಅವರು ನಮಗೇನು ಹೇಳೋಂಗಿಲ್ಲ. ಅವ್ರದ್ದು ಏನು ಕೆಲಸ ಐತೆ ಅವರಷ್ಟು ಮಾಡಿಟ್ಟು ಹೋಗ್ಬಿಡ್ತಾರೆ ರೀ. ಪಾತ್ರೆ ಎಲ್ಲ ಮುಗಿಸಿದ್ನಿ ನೋಡಿರಿ. ಈಗ ಸ್ವಲ್ಪ ಇವೆಲ್ಲ ಹೊಂದಿಸ್ಕೊಳ್ತಾ ಇದ್ದೀನಿ ನೋಡಿರಿ. ಬೆಳಗ್ಗೆಲ್ಲ ಹಾಗೆ ಹರಿವೇನ ಹೊರಗೆ ಹೋಗಿದ್ನಿ ರೀ. ಈಗ ಸ್ವಲ್ಪ ಎಲ್ಲ ಮತ್ತು ಕ್ಲೀನ್ ಮಾಡಿ ಪಾಂಡೆ ಎಲ್ಲ ಹೊಂದಿಸಿ ಇದು ಅಡುಗೆ ಮನೆ ಒಂಚೂರು ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ನೋಡಿರಿ. ನಾನು ಸ್ವಲ್ಪ ಬಿಸಿಲಿಗೆ
ಎಳ್ನೀರು ಮತ್ತು ರಾಗಿ ಅಂಬಲಿ ಎಲ್ಲ ಕುಡಿತಾ ಇದ್ದೀನಂತ ಸ್ವಲ್ಪ ಹೆಲ್ತ್ ಚಲೋ ಐತ್ರಿ ನಂದು. ಬಿಸಿಲಿಗೆ ಜಾಸ್ತಿ ಏನು ನಾನ್ ವೆಜ್ಜು ತಿನ್ನೋಕ್ಕಾಗಂಗಿಲ್ಲ ರೀ, ಕರ್ದಿದ್ದು ತಿನ್ನೋಕ್ಕಾಗಂಗಿಲ್ಲ. ಆಮೇಲೆ ಗೋಧಿದಂತೆ ಮೊದಲೇ ಏನೂ ತಿನ್ನೋಕ್ಕಾಗಂಗಿಲ್ಲ ರೀ. ಉಪ್ಪಿಟ್ಟು, ಚಪಾತಿ, ಖಾಲಿ ಬಿಸಿ ರೊಟ್ಟಿ, ಸೊಪ್ಪಿನ ಪಲ್ಯ ತಿಂತೀನಿ ರೀ. ಏನಾದರೂ ಬಾಜಿ ಇದ್ರೆ ಬಾಜಿ ಅಷ್ಟು ಮಾಡ್ಕೊಂಡು ತಿಂತೀನಿ. ಮತ್ತು ಏನಾರು ಎಗ್ ಇರ್ತಾವ್ರಿ ಮನೆಯೊಳಗೆ, ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ ಭಾಳ ಹಸಿವು ಆದ್ರೆ. ಅನ್ನ ಅಂತಿ ಸ್ವಲ್ಪ ಕಮ್ಮಿನೇ ಮಾಡೀನಿ ರೀ. ಈ ಸ್ವಲ್ಪ ಒಂದು 2 ದಿನ ಸ್ವಲ್ಪ ಹುಷಾರಿಲ್ಲ ಅಂತ ಅನ್ನನ ಮಾಡಿ ತಿಂದೇನೆ ನೋಡಿರಿ. ಅಮಾವಾಸ್ಯೆ ದಿವಸ ಮಾಡಿದ್ನಿ ರೀ, ನಂತರ ನೆಕ್ಸ್ಟ್ ಡೇನೂ ಮಾಡಿದೆ ಅನ್ನ. ಯಾಕಂದ್ರೆ ಸ್ವಲ್ಪ ಬಿಸಿಲಿಗೆ ತ್ರಾಸ ಆಗತ್ತೈತನ ನಮ್ಮ ಮಮ್ಮಿ ಹಂಗೆ ಅನ್ನನೂ ಬಿಡಬಾರ್ದು ಅಂತೇಳಿ ಮತ್ತೊಂದು ಸ್ವಲ್ಪ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಊಟ ಮಾಡೀನಿ ರೀ. ಸ್ವಲ್ಪ ಆರಾಮ ಅನ್ಸಾಕತ್ತೈತೆ ರೀ. ಈಗ ನನಗೇನಿದ್ರು ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿಂದಾಗ ಪೂರ್ತಿ ಆರಾಮ ಅನಿಸ್ತೈತೆ ನೋಡಿರಿ. ಈಗ ಅದಕ್ಕೆ ಮತ್ತು ಫಸ್ಟ್ ಆರಾಮಾಗಲಿ ಅಂತೇಳಿ ಈಗೆಲ್ಲ ನೋಡಿರಿ ಎಳ್ನೀರು ತಂದೀನಲ್ರಿ. ಇದು ನೋಡಿರಿ ಎಲ್ಲ ಮತ್ತು ಸ್ವಚ್ಛ ಮಾಡ್ಕೊಂಡೆ ಅಡುಗೆ ಮನೆ. ಈಗ ಒಂದು ಸ್ವಲ್ಪ ಅರ್ಧ ಸ್ವಚ್ಛ ಆಯ್ತು ನೋಡಿರಿ ಮನೆ, ಅಡುಗೆ ಮನೆ ಮಾಡ್ಕೊಂಡು ಇನ್ನೂ ಭಾಳ ಕೆಲಸ ಐತ್ರಿ. ಸ್ವಲ್ಪ ಸಾವಕಾಶ ಮಾಡ್ಕೊತೀನಿ ರೀ. ಇದೀಗ ಅಂಬ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಮಜ್ಜಿಗೆ ನೋಡಿರಿ ಕಡ್ಕೊಳ್ತಾ ಇದ್ದೀನಿ. ಮೊಸರು ಇತ್ತು ರೀ, ಅದು ಮೊಸರು ಒಂದು ಪಾತ್ರೆಗೆ ತಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಕಡಿತಾ ಇದ್ದೀನಿ. ಯಾಕೆ ನಮ್ಮ ಮೊಸರು ಭಾಳ ಹುಳಿ ಬರ್ತದೆ ನೋಡಿರಿ. ಈಗ ಡೇರಿಯಿಂದ ತಂದಿರ್ತೀವಿ ಪ್ಯಾಕೆಟ್ ಒಳಗೆ ಭಾಳ ಹುಳಿ ಇರ್ತೈತೆ ರೀ. ಅದಕ್ಕೆ ಮತ್ತು ನಾನು ನೀರು ಹಾಕಿ ಇಟ್ಬಿಟ್ಟಿರ್ತೀನಿ ರೀ. ಯಾಕಂದ್ರೆ ಮ್ಯಾಲೆ ನೀರು ಗತ್ತಲೆ ಬರುತ್ತಲ್ರಿ, ಅವು ಹುಳಿ ಎಲ್ಲ ಹೋಗ್ತದೆ ಅಂಥೇಳಿ. ನನಗೆ ಜಾಸ್ತಿ ಹುಳಿನೂ ತಿನ್ನೋಕ್ಕಾಗಂಗಿಲ್ಲ ರೀ. ಅದ್ರ ಸಲುವಾಗಿ ಏನು ಮಾಡ್ತೀನಿ, ನೀರೆಲ್ಲ ಬಸಿತೀನಿ ರೀ. ನೀರು ಬಂದಿದ್ದು ಬಸದು ಆಮೇಲೆ ಸ್ವಲ್ಪ ಹಾಕ್ಕೊಂಡು ಕಡಿತೀನಿ ರೀ. ಮೊಸರು ಕಡೆದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡಿಕೊಂಡು ಅಂಬ್ಲಿ ಒಳಗೆ ಹಾಕ್ಕೊಂಡು ಕುಡಿತೀನಿ ನೋಡಿರಿ. ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಇತ್ತು, ಅದನ್ನ ಸ್ವಲ್ಪ ಪುಳಿಯೋಗರೆ ಕಲಿಸ್ಕೊಂಡು ತಿಂದಿದ್ದೆ. ತಿಂದು ಇದೀಗ ರೆಡಿ ಮಾಡಿಟ್ನಿ ಅಂಬ್ಲಿ. ಸ್ವಲ್ಪ ಕುಡಿತಾ ಇರ್ತೇನೆ ರೀ ಅಂಬ್ಲಿ. ಈಗ ಒಂದು ಸ್ವಲ್ಪ ಬ್ಯಾಸಿಗೆ ಐತಂತ ಇದು ಅಂಬ್ಲಿ ಕುಡಿತಾ ಇರೋದು ರೀ. ಆಮೇಲೆ ಮತ್ತು ಮಳೆಗಾಲ ಶುರು ಆತಂದ್ರೆ ಅಂಬ್ಲಿ ಮತ್ತು ತಂಪಾಗ್ತದೆ, ಜಾಸ್ತಿ ಕುಡಿಯೋಕ್ಕಾಗೋದಿಲ್ಲ ರೀ. ಅದ್ರ ಸಲುವಾಗಿ ಮತ್ತು ಅಂಬ್ಲಿ ರೆಡಿ ಮಾಡ್ಕೊಂಡೇನಿ ನೋಡಿರಿ. ಇನ್ನೂ ಒಂದು ಸ್ವಲ್ಪ ಕೆಲಸ ಐತ್ರಿ ನನ್ನ, ಸ್ವಲ್ಪ ಬಟ್ಟೆ ಎಲ್ಲ ಮಡ್ಸೋದು, ಆಮೇಲೆ ಮಡ್ಸೋಣ ಅಂಥೇಳಿ ಸ್ವಲ್ಪ ಹೊತ್ತು ಟಿ ವಿ ಆದರೂ ನೋಡೋಣ ಅಂಥೇಳಿ ಬಂದು ಕೂತ್ಕೊಂಡೀನಿ ನೋಡಿರಿ. ಟಿ ವಿ ಹಚ್ತಾ ಇದ್ದೀನಿ ರೀ. ಟಿ ವಿ ಹಚ್ಚೋದ್ರಲ್ಲೇ ನಮ್ಮ ದೊಡ್ಡ ಮಗಳ ಪ್ರೀ ವೆಡ್ಡಿಂಗ್ ಶೂಟು ಯೂಟ್ಯೂಬ್ದಲ್ಲಿ ಬಂದಿತ್ತು ರೀ. ಅದಕ್ಕೆ ಮತ್ತು ಅದನ್ನೊಂದು ಸ್ವಲ್ಪ ಹಚ್ಕೊಂಡು ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ ನೋಡಿರಿ. ಅವಳು ಮದುವೆಯಾಗಿ ಆಯ್ತು ರೀ 3 ವರ್ಷ. ಮದುವೆಗಿಂತ ಮುಂಚೆ ಮಾಡಿಸಿದ್ರಿ ಅದು ಪ್ರೀ ವೆಡ್ಡಿಂಗ್ ಶೂಟ್. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾರಲ್ರಿ, ಅದಕ್ಕೆ ಮತ್ತು ನಾನು ನೋಡ್ತಾ ಇದ್ದೀನಿ ರೀ. ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಈಗಿನ ಕಾಲ ಜನ್ರೇಷನ್ ಹೆಂಗೆ ಮಾಡ್ತಾರಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ರೀ. ಈಗ ಯಾರು ಮದುವೆ ತಯಾರಾಗ್ತದಲ್ಲ ರೀ, ಫಸ್ಟ್ ಅವ್ರು ಪ್ರೀ ವೆಡ್ಡಿಂಗ್ ಶೂಟನ್ನು ನೋಡ್ಬೇಕಾಗ್ತದೆ ನೋಡಿರಿ. ಎಲ್ಲ ಮದುವೆಗಿಂತ ಮುಂಚೆ
ಅಂದರೆ ಅವರಿಬ್ಬರು ನೋಡಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಗೊತ್ತಾಗ್ತದೆ ರೀ. ಈಗ ಹಳ್ಳಿಗಳಲ್ಲಿ ಸಹ ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿರಿ. ಮುಂಚೆ ಮದುವೆ ಮಾಡ್ಕೊಳ್ಳೋ ಮಟ್ಟ ಹುಡುಗ ಹುಡುಗಿ ಭೇಟಿ ಆಗ್ತಿದ್ದಿಲ್ಲ ರೀ. ಈಗ ಎಲ್ಲ ಹುಡುಗ ಹುಡುಗಿ ಮೊದಲೇ ಭೇಟಿ ಆಗ್ತಾರೆ ರೀ. ಪ್ರೀ ವೆಡ್ಡಿಂಗ್ ಶೂಟು, ಬ್ರೈಡ್ ಟು ಬಿ ಇವೆಲ್ಲ ಕಾರ್ಯಕ್ರಮ ಬರ್ಬೇಕು ನೋಡ್ರಿ ಈಗಿನ ಕಾಲದಾಗ. ಈಕಿ ನನ್ನ ಮಗಳು ಅಳಿಯಾರಿ, ದೊಡ್ಡ ಮಗಳು ರೀ ಈಕಿ ಅಳಿಯಾರಿ ಅವರು. ಅಳಿಯಾನು ಇಂಜಿನಿಯರ್ ಅದಾನ್ರಿ, ಮಗಳು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳ್ರಿ. ಅವರಿಬ್ಬರು ಚೆನ್ನಾಗಿದ್ರೆ ನಮಗೂ ಅಷ್ಟೇ ಸಾಕ್ರಿ. ನಾವೇನ ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಗಂಡ ಹೆಂಡತಿ ನೋಡು ಮುಖ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ರೀ. ಯಾರು ಎಲ್ಲೇ ಇರಲಿ ಹಾಗೆ ಇರಲಿ, ಅವ್ರು ಮಾತ್ರ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕ್ರಿ. ನೋಡಿರಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ. ಒಂಥರ ಮಾಡ್ರನ್ನು, ಇದು ಒಂಥರ ಟ್ರೆಡಿಷ್ನಲ್ ರೀ. ಈಕಿನ ನೋಡ್ಲಿಕ್ಕೆ ಹತ್ರ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳಲ್ಲ ಅನ್ನಿಸ್ತದೆ ರೀ. ಚೆನ್ನಾಗಿ ಕಾಣ್ತಿದ್ದಾಳೆ. ಅವಾಗ ಎಷ್ಟು ಬೇಗ ದಿನಗಳು ಫಾಸ್ಟಾಗಿ ಹೋಗ್ಬಿಡ್ತಾವೆ ನೋಡ್ರಿ. ಈಗ ಆಕಿನ ಪಾಪು ಆಕಿನ ಜೋಡಿ ಓಡಾಡ್ತೈತಿ. ನಮ್ಮ ಪ್ರಿಶಾನು ಈಗ ದೊಡ್ಡಕ್ಕೆ ಆಗ್ಯಾಳು. ಅವ್ರ ಡ್ಯಾಡು ಮಮ್ಮಿ ಜೋಡಿ ಆರಾಮಿದ್ದಾಳ್ರಿ. ಹಾಗೆ ಆರಾಮಿರಲಿ ಅವರೆಲ್ಲರೂ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇಲ್ಲಿ ಚಲೋ ಹಾಡು ಹಾಕಿದ್ದರಿ, ನಾನು ಕಾಪಿರೈಟ್ ಬರ್ತದಂತೇಳಿ ಆ ಹಾಡ ಮ್ಯೂಟ್ ಮಾಡೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಪ್ರೀ ವೆಡ್ಡಿಂಗ್ ಶೂಟ್. ಎಲ್ಲ ಮದುವೆ ಖರ್ಚಿನ ಜೊತೆ ಪ್ರೀ ವೆಡ್ಡಿಂಗ್ ಶೂಟು ಖರ್ಚು ನೋಡ್ರಿ. ಯಾಕಂದ್ರೆ ಅವರು ಅಷ್ಟೇ ಖರ್ಚು ರೊಕ್ಕ ಹಾಕಿರ್ತಾರೆ ರೀ. ಶೂಟ್ ಮಾಡೋರು ಅಷ್ಟೇ ಹೇಳಿರ್ತಾರೆ. ಎಲ್ಲ ಡ್ರೆಸ್ ಕೊಡೋರು ಕೊಟ್ಟಿರ್ತಾರೆ ರೀ ಮಮ್ಮಿ ಒಬ್ಬೊಬ್ರು. ಎಲ್ಲ ಕೊಟ್ಟು ಮತ್ತು ಶೂಟೆಲ್ಲ ಮಾಡಬೇಕಲ್ರಿ, ಫಿಲ್ಮಿ ಥರ ಇರ್ತದೆ ಎಲ್ಲ ನೋಡೋಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ. ಈಗ ಎಲ್ಲರದು ಮದುವೆಗಿಂತ ನಾವು ಪ್ರೀ ವೆಡ್ಡಿಂಗ್ ಶೂಟನ್ನು ಇಂಪಾರ್ಟೆಂಟ್ ನೋಡೋದು ನೋಡ್ರಿ. ಅದಾದಮೇಲೆ ಇದು ಒಂದು ಪಿಕ್ಚರ್ ನೋಡಕತ್ತೀನಿ ನೋಡ್ರಿ ಮಧ್ಯಾಹ್ನ. ಇದು ಒಂದು ಪಿಕ್ಚರ್ ಚಲೋ ಹತ್ತಿತ್ತು ರೀ, ಹಳೀದು ಭಾಳ ನೋಡಿದ್ದಿಲ್ಲ ರೀ. ಅದಕ್ಕೆ ನೋಡೋಕೆ ಓದ್ ಕುಂತೀನಿ ಪಿಕ್ಚರ. ಚಲೋ ಅನ್ನಿಸ್ತು ರೀ, ಅದಕ್ಕೆ ಅದನ್ನ ಒಂದು ಪಿಕ್ಚರ್ ನೋಡಿ ಮುಗಿಸಿದ್ನಿ. ಮತ್ತು ಯಾಕೋ ಹೊರಗಡೆ ಮಳೆ ಬಂದಂಗೆ ಆತ್ರಿ, ಜೋರು ಮಳೆನೂ ಉದ್ರಾಕತ್ತಿತ್ತು ರೀ. ಹಂಗಾರೆ ಮಳೆ ಬಂತೇನಂತ ಹೋದೆ ಶೂಟ್ ಮಾಡ್ಕೊಳ್ಳಿಕ್ಕೆ. ಸ್ವಲ್ಪ ಆಯ್ತು ರೀ ಮಳೆ. ಮತ್ತು ಹಂಗೆ ಎಳ್ನೀರು ತೊಗೊಂಬಂದಿದ್ನಲ್ಲ ರೀ, ಅದ್ರಾಗೆ ಒಂದು 2 ಎಳ್ನೀರು ಕಟ್ ಮಾಡಿ ಹಾಕ್ಕೊಂಡು ಕುಡಿದ್ನಿ ನೋಡ್ರಿ ಎಳ್ನೀರು. ಇವತ್ತಿನ ಸುಭಾಷಿತ: ವಿಧಿಯಲ್ಲಿ ಏನೇ ಬರೆದಿದ್ದರೂ ಅದನ್ನು ಸಹಿಸಿಕೊಳ್ಳಲೇಬೇಕು, ಏಕೆಂದರೆ ಸಮಸ್ಯೆಗಳನ್ನು ಮಾರಲು ಸಾಧ್ಯವಿಲ್ಲ ಮತ್ತು ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಇದೇ ನಿಜ ಜೀವನ ಸತ್ಯ ಎಂದು ಹೇಳುತ್ತಾ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.